ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ವಿಶೇಷ ಏನಪ್ಪಾ ಅಂತಂದ್ರೆ, ಇನ್ನೇನು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಎಲ್ರು ಗೊತ್ತಿದೆ. ಇದ್ರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರು ಗೊತ್ತಿರುತ್ತೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಂತ. ಈ ವ್ಯಾಲೆಂಟೈನ್ಸ್ ಡೇ ಬರೋದಕ್ಕೆ ಕಾರಣ ಏನು ಅಂತ ಯಾರಿಗಾರು ಗೊತ್ತಿದ್ಯಾ? ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ಈ ಮಾಹಿತಿನ ತಪ್ಪದೆ ನೋಡಿ. ಯಾರಿಗ್ ಗೊತ್ತಿಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತಂದ್ರೆ ಮೊದಲನೆಯಿಂದನೂ ಇದ್ರ ಬಗ್ಗೆ ಪರ ಮತ್ತೆ ವಿರೋಧ ಎರಡು ಇದೆ. ಯಾಕೆಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಯಾವುದೇ ರೀತಿ ಅರ್ಥ ಇಲ್ಲ, ಅದನ್ನ ಆಚರಣೆ ಒಂದು ಅಸಂಬದ್ಧ ಅಂತ ಕೆಲವೊಬ್ರು ಹೇಳಿದ್ರೆ, ಇಲ್ಲ ಪ್ರೇಮಿಗಳು ಕೂಡ ಒಂದು ದಿನ ಬೇಕು ಅಂತ ಕೇಳುವಂತ ಸ್ವಲ್ಪ ಜನ ಇರ್ತಾರೆ. ಮತ್ತೆ ಇದ್ ಬೇಡ ಅಂತ ಹೋರಾಡೋರು ಎಷ್ಟು ಜನ ಇರ್ತಾರೋ, ಮತ್ತೆ ಇದ್ ಬೇಕು ಅಂತ ಹೇಳಿ ಕೇಳ್ಕೊಳ್ಳೋರು ಕೂಡ ತುಂಬಾ ಜನ ಇರ್ತಾರೆ. ಬೇಕು ಬೇಡಗಳ ಮಧ್ಯೆ ಈ ದಿನ ಹೇಗ್ ಬಂತು ಅನ್ನೋದು ಮಾತ್ರಕ್ಕೆ ತಿಳಿಸೋ ಈ ಉದ್ದೇಶನ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ. ತುಂಬಾ ಜನ ಆಲ್ರೆಡಿ ಪ್ಲಾನ್ ಕೂಡ ಮಾಡಿರ್ತೀರಾ, ನಾನು ಪ್ರಪೋಸ್ ಮಾಡಿದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪೋಸ್ ಮಾಡ್ಬೇಕು. ಇನ್ನ ಕೆಲವೊಬ್ರು ಲವರ್ಸ್ ಯಾರು ಇರ್ತಾರೆ, ಅವ್ರು ಕೂಡ ಮದ್ವೆ ಆದ್ರೂ ಕೂಡ ನಾವು ವ್ಯಾಲೆಂಟೈನ್ಸ್ ಡೇ ದಿನ ಮದ್ವೆ ಆಗ್ಬೇಕು, ಮತ್ತೆ ಯಾವ ರೀತಿ ಗಿಫ್ಟ್ ಕೊಡ್ಬೇಕು ಎಲ್ಲ ಕೂಡ ನಡೆದಿರುತ್ತೆ. ಆದ್ರೆ ಲವ್ ಅನ್ನೋದು ಬರೀ ಒಳ್ಳೇದಂತ ಮಾತ್ರ ಅಲ್ಲ, ಇವಾಗಿನ ಕಾಲದಲ್ಲಿ ಅದೊಂದು ವ್ಯಾಪಾರ ಕೂಡ ಹೌದು. ಪ್ರೀತಿ ಅನ್ನೋ ಹೆಸರಲ್ಲಿ ತುಂಬಾ ಮೋಸ ಮಾಡೋದು, ಯಾಮಾರಿಸೋದು, ಮತ್ತೆ ದುಡ್ಡಿಗಾಗಿ ದುಡ್ಡು ಅಂತಲ್ಲ, ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಒಂದು ಮೋಸ ಹೋಗುವಂತ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ವ್ಯಾಲೆಂಟೈನ್ ಡೇ ಅನ್ನೋದು ಒಂದು ದಿನ ಬರೋದಕ್ಕೆ ಕಾರಣ ಒಬ್ಬ ಸಂತರು, ಅಂದ್ರೆ ಒಬ್ಬ ಸನ್ಯಾಸಿ ಅಂತ ಹೇಳಿದ್ರೆ ನೀವ್ ಅದನ್ನ ನಂಬ್ತೀರಾ? ಹೌದು, ಈ ದಿನ ಬರೋದಕ್ಕೆ ಒಬ್ರು ಸನ್ಯಾಸಿನೇ ಮೂಲ ಕಾರಣ. ಹೇಗೆ ಅಂತಂದ್ರೆ, ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ ಆಗಿದ್ದು ಮೊದಲು ರೋಮ್ ನಲ್ಲಿ. ಆಗ 2ನೇ ಕ್ಲಾಡಿಯಸ್ ರಾಜ ಆ ದೇಶನ ಆಳ್ತಾ ಇರ್ತಾನೆ. ಅಲ್ಲಿ ಯಾರಿಗೂ ಕೂಡ ಅವನು ಮದ್ವೆ ಆಗೋದಿಕ್ಕೆ ಬಿಡ್ತಿರ್ಲಿಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ, ಯುದ್ಧ ಮುಗಿಯೋವರೆಗೂ ಯಾರನ್ನೂ ಕೂಡ ಮದ್ವೆ ಆಗ್ಬಾರ್ದು ಅನ್ನೋ ಒಂದು ಸರ್ವಾಧಿಕಾರನ ಹೊಂದಿರ್ತಾನೆ. ಯಾರು ಮದ್ವೆ ಕೂಡ ಆಗ್ಬಾರ್ದು, ಮದ್ವೆ ಆದ್ರೆ ಅವ್ರಿಗೆ ತುಂಬಾನೇ ಶಿಕ್ಷೆ ಕೊಡ್ತಾ ಇರ್ತಾನೆ. ಈ ವ್ಯಾಲೆಂಟೈನ್ ಅನ್ನೋರು ಏನ್ ಮಾಡ್ತಾರೆ, ಯಾವ ಸೈನಿಕರು ಮದ್ವೆ ಆಗೋದಿಕ್ಕೆ ಪ್ರೀತಿ ಮಾಡ್ಕೊಂಡಿರ್ತಾರಲ್ಲ ಅಂತವ್ರನ್ನ ಕರ್ಕೊಂಡು ಹೋಗಿ ಗುಟ್ಟಾಗಿ ಮದ್ವೆ ಮಾಡ್ತಾ ಇರ್ತಾರೆ. ಇದು ಒಂದಿನ ಈ 2ನೇ ಕ್ಲಾಡಿಯಸ್ ಅನ್ನೋ ರಾಜಂಗೆ ತಿಳಿಯುತ್ತೆ. ಆ ತಿಳಿದ್ಮೇಲೆ ಏನ್ ಮಾಡ್ತಾರೆ, ಈ ವ್ಯಾಲೆಂಟೈನ್ ಅನ್ನೋ ಸಂತನ್ನ ತಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಆ ವ್ಯಾಲೆಂಟೈನ್ ಅನ್ನೋ ಸಂತ ಫೆಬ್ರವರಿ 14ನೇ ತಾರೀಕು ಕೊನೆ ಉಸಿರೆಳಿತಾರೆ. ಅಂದ್ರೆ ಅವರ ಜೀವನನ ಅವತ್ತಿಗೆ ಕೊನೆಗೊಳ್ತಾರೆ. 14ನೇ ತಾರೀಕು ಅವರು ಮರಣ ಹೊಂದಿದ ದಿನ. ಹಾಗಾಗಿ ಅವರ ನೆನಪಿನಲ್ಲಿ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದನ್ನ ರೋಮ್ ಫಾದರ್ಗಳು ವ್ಯಾಲೆಂಟೈನ್ಸ್ ಡೇ ಆಗಿ ಆಚರಿಸಬೇಕು. ಯಾಕೆಂದ್ರೆ ಅವರೊಬ್ರು ಪ್ರೇಮಿಗಳ ಪಾಲಿಗೆ ಪ್ರೇಮ ಗುರುವಾಗಿದ್ದವರು ಅಂತ ಹೇಳಿ ಅವತ್ತಿನಿಂದ ಅದನ್ನ ನಿರ್ಧರಿಸ್ತಾರೆ. ಅವತ್ತಿನಿಂದ ಈ ವ್ಯಾಲೆಂಟೈನ್ಸ್ ಡೇ ಆಚರಣೆಗೆ ಬರುತ್ತೆ. ಮತ್ತೆ ವ್ಯಾಲೆಂಟೈನ್ಸ್ ಡೇ ಹೆಸರಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮರೆತು ಕೂಡ ವರ್ತಿಸೋದು ಸರಿಯಲ್ಲ. ಮತ್ತೆ ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರೆ ಅವರು ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ಆತರ ನಿರ್ಧಾರಗಳು ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾ, ಈ ವ್ಯಾಲೆಂಟೈನ್ಸ್ ಡೇ ನಿಮ್ಮೆಲ್ಲರೂ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.